ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ಇವತ್ತು ಲೈಟಾಗಿ ಮೇಕಪ್ ಮಾಡಿದ್ದೀನಿ ನೋಡಿ. ಸೊ ಫೇಸಲ್ಲಿ ಚೇಂಜಸ್ ಗೊತ್ತಾಗ್ತಾ ಇದೆ. ಟಿಫನ್ ಬಂದು ಮಾಡ್ಕೊಂಡು ಹೋಗಬೇಕು. ಟೈಮ್ ಆಲ್ರೆಡಿ 11 ಹೊತ್ತಾಗ್ಬಿಟ್ಟಿದೆ. ಸರ್ ಆಲ್ರೆಡಿ ಫೋನ್ ಮಾಡಿದ್ರು, ಎತ್ತಿಲ್ಲ. ನಾವು ಟೈಮ್ ಆಗಿಬಿಟ್ಟಿದೆ. ಸ್ನಾನ ಮಾಡಿದ್ದೆ ಲೇಟು, ಇವತ್ತು ಎತ್ತಿದ್ದು ಕೂಡ ಲೇಟು. ಸೊ ಟಿಫನ್ ಬಂದು ಚಿಕನ್ ಗ್ರೇವಿ ಮತ್ತು ಕಬಾಬ್ ಇದೆ, ಅದನ್ನೇ ತಿನ್ಕೊಂಡು ನೋಡಬೇಕು. ಹಾಕ್ಕೊಂಡಿದ್ದೀನಿ ತಟ್ಟೆಗೆ. ಮೇಡಮ್ ಅವ್ರು ಆಲ್ರೆಡಿ ನಮ್ಮನ್ನ ಬಿಟ್ಟು ಬಾರಿಸ್ತಾವ್ರು ನೋಡಿ. ನೋಡಿ ನೋಡಿ ನೋಡು, ನಾನು ಬಿಟ್ಬಿಟ್ಟು ತಿಂತಿದ್ಯಾನೆ. ಮನ್ಸು ಬರ್ತದ ನಿಂಗೆ? ನೋಡಲ್ಲಿ ಬಿಟ್ಬಿಟ್ಟು ತಿಂತಾಳೆ ಗೈಸ್ ಅವಳು. ನನಗಿಂತ ಮುಂಚೆ ರೆಡಿಯಾಗಿ ಕುತ್ಕೊಬಿಟ್ಟವಳೆ. ಚಿಕನ್ ಗ್ರೇವಿ, ರೈಸು ಮತ್ತು ಕಬಾಬು ತಿನ್ಕೊಂಡು ಹೊರಡೋಣ ಈಗ. ಬನ್ನಿ. ಇವತ್ತು ಮೇ ಬಿ ಹೇರ್ ಸ್ಟೈಲ್ ಕ್ಲಾಸೇ. ಇವತ್ತು ದಾರ ಮುಹೂರ್ತ ಹೇರ್ ಸ್ಟೈಲು ಮತ್ತು ರಿಸೆಪ್ಷನ್ ಹೇರ್ ಸ್ಟೈಲ್ ಹೇಳ್ಕೊಡ್ತಾರಂತೆ. ಊಟ ನಾಷ್ಟ ಮಾಡ್ಬಿಟ್ಟು ಬರ್ತೀನಿ ಬನ್ನಿ ನಿಮ್ಮ ಮುಂದೆ. ಗೈಸ್, ಮೇಡಮ್ಮು ನಾವು ಈ ಥರ ರೆಡಿ ಆಗಿಬಿಟ್ಟು ಕ್ಲಾಸ್ಗೆ ಹೊರಟ್ವಿ. ನಾಷ್ಟ ಆಯಿತು. ನಾಷ್ಟ ಹೆಂಗಿತ್ತು ಬೇಬಿ? ಚೆನ್ನಾಗಿಲ್ಲ. ಕರೆಕ್ಟಾಗಿ ಹೇಳು. ಚೆನ್ನಾಗಿತ್ತು ನೋಡಿ. ಬರೀ ಕಾಲು ಎಳಿಯೋದೆ. ನಾಳೆಯಿಂದ ಅದು ಯಾರು ಕಾಲು ಎಳಿತಾಳೋ ಗೊತ್ತಿಲ್ಲ. ಏನಾದ್ರು ಹೊಂಟೋದ್ರೆ ಇವತ್ತು, ನಾಳೆ ಹೋದ್ರೆ ಓಕೆ. ಆಮೇಲೆ ಸರಿ ನನಗೆ ಹೋಗ್ತಾ ಇದ್ದೀವಿ ಗೈಸ್. ಕ್ಲಾಸಿಗೆ ಹೋಗ್ತಾ ಇದ್ದೀವಿ ನೋಡಿ. ನಾವು ಏನಿಲ್ಲ, 1 ನಿಮಿಷ ಇಲ್ಲಿ ಮನೆಯಿಂದ ಈಚೆ ಬಂದರೆ ಬ್ಯಾಕ್ ಸೈಡೇ ಅಕಾಡೆಮಿ. ಆರಾಮಾಗಿ ಕಲ್ತ್ಕೊಂಡು ಇಲ್ಲೇ ಸ್ಟೇ ಇಟ್ಕೊಂಡು ತಿನ್ಕೊಂಡು ಇವಳು ನೋಡಿ ಬರೀ ಫೋನ್ ಎತ್ಕೊಂಡ ಇರೋದಷ್ಟೇ. ಬನ್ನಿ ಗೈಸ್, ಹೋಗುವ. ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ಮೇ ಬಿ ಮುಹೂರ್ತ ಹೇರ್ ಸ್ಟೈಲು ಅಂದ್ಕೊಂಡಿದ್ದೀನಿ, ಮತ್ತು ರಿಸೆಪ್ಷನ್ ಬುಕ್ ಹೇರ್ ಸ್ಟೈಲ್ ಹೇಳ್ಕೊಡ್ತಾರೆ. ಬಂದ್ವಿ ಆಲ್ರೆಡಿ ಅಕಾಡೆಮಿಗೆ. ಬಾ ಬೇಬಿ. ಆಮೇಲೆ ವಿಡಿಯೋ ಕಂಟಿನ್ಯೂ ನೋಡಿ. ಮೇಡಮ್ ಅವರು ಇವತ್ತು ಮತ್ತೆ ಅಕಾಡೆಮಿಗೆ ಬಂದ್ಬಿಟ್ಟವ್ರೆ. ಎಷ್ಟು ದಿನ ಆಯ್ತು ಹೋಗಿ? ನಾನು ಹೋಗಾಗಲೇ ಎಷ್ಟಾಯಿತು? 7 ಡೇಸ್ ಆಯಿತು. 7 ಡೇಸ್ ಆಗಿತ್ತು. 1 ವಾರ ಆಗೈತೆ ಹೋಗ್ಬಿಟ್ಟು. ಇವತ್ತು ಬಂದವ್ರೆ. ಇವತ್ತೊಂದಿನ ಸ್ಟೇ ಇದೆ ಅಂದರೆ ಹೊಂಟೋಯ್ತೀನಿ ಅಂತವ್ರೆ ನೋಡಿ. ಅಷ್ಟು ಬ್ಯುಸಿ. ಅದು ಅಪಾಯಿಂಟ್ಮೆಂಟ್ ತಗೋತಾರೆ ಗೈಸ್, ಕಸ್ಟಮರ್ಸ್ ಕಾಲ್ ಮಾಡಿ. ಇಷ್ಟೊಂದು ಫೇಮಸ್ ಆಗ್ಬಿಟ್ಟವ್ರು ಇವರು. ಮೇಕಪ್ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ತಾವ್ರ. ಅಲ್ಲೇ ನಾವು ನೋಡಿ ಇನ್ನ ಇಲ್ಲೇ ಕೂತಿದೀವಿ. ಒಂದೇ ಅಡ್ರೆಸ್ ಸಿಕ್ಕಿರೋದು, ಅದು ನಂದು. ಅದು ಇವ್ರದಂತೆ, ನಮ್ ಬೇರೆಯವ್ರದ ನೋಡಿ. ಇದನ್ನು ಗೊತ್ತಿಲ್ಲ. ಬರೀ ಇಂತವೆ ಗೈಸ್, ಬರೀ ಇಂತವೆ. ಅದು ಬೇರೆ ಗಿಫ್ಟ್ ಇಚ್ಛೆ ಏನೋ ಸ್ಟಿಂಗ್ ತಂದು ಕೊಟ್ಬಿಟ್ರು ನನಗೆ. ನೋಡಿ ಹೆಂಗಾಗ್ಬಿಟ್ಟು ಕುಡಿದ್ಬಿಟ್ಟು ಹೆಂಗೋ ಆಡ್ತೊಳ್ಗುರು. ಸ್ಟಿಂಗ್ ಕುಡಿದ್ಬಿಟ್ಟು ಬಿಯರ್ ಕುಡ್ದಿರೋ ವೇನ್ಗೆ ಅದೇನದು ಕಿಕ್ ಬಂದ್ಬಿಟ್ಟದೆ. ಬಿದ್ದವ್ರು ಹೆಂಗ್ ಇಟ್ಕೊಳ್ಳೋದು? ನೀವಾದ್ರೆ ಹೆಲ್ಪ್ ಮಾಡ್ಬೇಕು ತಾನೆ. ನೋಡಿ ಎಷ್ಟು ದಿನ, 1 ವಾರದಿಂದ ಮಿಸ್ ಮಾಡ್ಕೋತಾ ಇದ್ರೆ. ನಾ ನೋಡ್ಕೊಳ್ಳಿ. ಮಾತಾಡಿ. ಅಯ್ಯೋ ಗೈಸ್ ನೋಡಿ, ಹೊಟ್ಟೋಯ್ತಾರೆ. ಇನ್ನೊಂದು ಸ್ವಲ್ಪ ಕೊಡಿ ಕೈ. ಹಿಡ್ಕೋ ಹಿಡ್ಕೋ, ನನಗೆ ಕೊಡು. ವಿಡಿಯೋ ಹಿಡ್ಕೋ ಕೊಡು. ಇನ್ನೊಂಚೂರು ಹಿಂದಕ್ಕೆ ಹೋಗು. ಇರವ ಜ್ಯೂಸು ಕಾಣ್ತೀನಿ. ನೀನು ಅಷ್ಟೊಂದು ಹತ್ರ ಬಂದ್ಬಿಟ್ಟಿದ್ದು. ಇರಬೇ ನೋಡಿ ಗೈಸ್. ಅಕ್ಕ ಹಾಯ್ ಮಾಡು. ನಮಸ್ಕಾರಗಳು ತುಳಸಿ ಅಕ್ಕ. ನೀನೊಂದ್ಸಲಿ ನಮಸ್ಕಾರ ಮಾಡು. ನೋಡಿ ಗಾಯ್ಸ್, ಹಿಂಗೆ ನಮಸ್ಕಾರ ಮಾಡೋದು. ಇವಳೊಬ್ಳವಳೆ ನೋಡಿ, ಹೆಂಗ್ ಕುಡಿತಾಳೆ ನೋಡಿ. ಇದರಲ್ಲಿ ಐಸ್ ಇಲ್ಲ, ಕೋಲ್ಡ್ ಇಲ್ಲ ಅಂತ ಹೇಳ್ತಲ್ಲ, ಐಸು ಇಲ್ಲ ಅಂತ ಹೇಳ್ತಾಳೆ. ನಮ್ಮ ಬೇಬಿ ಅಷ್ಟು ಟ್ಯೂಬ್ಲೆಟ್ ನೋಡಿ. ಸರ್ಗೆ ಸರ್ 45 ಅಂತ ಅಂದ್ಬಿಟ್ಟು ಚಟ್ನಿ ಬೇಕಾ అంటే ಕೊಡಿ.
ಸೀಟ್ ಆಗ್ಲಿ ಅಂತ ಹೋಯ್ತಾ ಇಲ್ಲ, ಇವ್ಳು ಬಿಡ್ತಾ ಇಲ್ಲ. ಅಂಕಲ್ ಮೇಲೆ ಸೀಟ್ ಆಗ್ಲಿ ಅನ್ಬಿಟ್ಟು ಇವಳು ಕಷ್ಟ ಬೇಡ, ಬಸ್ ಹೊಂಟೋಯ್ತದೆ ಅಂತ ಪಾಪ ಹಚ್ಚಿ ಗೈಸ್. ಇವ್ರ ನೇಮ್ ಸ್ಫೂರ್ತಿ ಅಂತ ಗೈಸ್. ಮೇಕಪ್ ಎಲ್ಲ ಮಾಡ್ತಾರೆ, ಯಾರು ಇದ್ರೆ ಮೆಸೇಜ್ ಮಾಡಿ. ನೋಡಿ ಇರ್ತಾರೆ ಸಪ್ಕದೆ, ಬಜ್ಜಿ ಕೊಡ್ಸಿದ್ರು ಬೇಡ ಅಂತಿದೆ, ಐಸ್ ಕ್ರೀಮ್ ಮಾತ್ರ ಏನು ತಿಂತಾಳೆ. ಯಾಕೆ ನೋಡಿದ್ರೆ ನಮ್ಮ ಚಿಕ್ಕಪ್ಪನ ಮನೆ, ನಾನು ಇದ್ದೀನಲ್ಲ ಕುಣಿಗಲಲ್ಲಿ, ಅಲ್ಲೇ ಇದೆ, ಅದೇ ರೋಡಲ್ಲಿ. ನಂಗೆ ಗೊತ್ತಾ ಇರಲಿಲ್ಲ. ಸೊ ಕಾಲ್ ಮಾಡಿಕೊಂಡು ಹೋಗಿ ಅವ್ರ ಮನೆಗೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ನಮ್ಮ ಚಿಕ್ಕಪ್ಪ ಮನೆ ಇದು. ಸೊ ಅದಕ್ಕೆ ವಾಯ್ಸ್ ಓವರಲ್ಲಿ ಕೊಡೋಕ್ಕಾಗಲಿಲ್ಲ. ಚಿಕ್ಕಮ್ಮ ಇದ್ರಲ್ಲಿ ಅಂತ ಹೇಳಿ ಇಲ್ಲಿ ಬಂದು ಮನೆಗೆ ಕೊಟ್ಟಿದ್ರು ವಾಯ್ಸ್ ಓವರು. ಗೈಸ್ ಟೈಮ್ ಬಂದು ಇವಾಗ ಎಷ್ಟು ಟೈಮ್ ತೋರಿಸು. 9:51 ಆಗೈತೆ. ಇವಾಗ ನಮ್ಮ ಚಿಕ್ಕಪ್ಪ ಅವ್ರ ಮನೆ ನೋಡಿದ್ರೆ ನಾವು ಇರೋ ರೋಡಲ್ಲಿ ಎಂಡಿಂಗ್ ಮನೆ. ನಮ್ಗೆ ಗೊತ್ತೇ ಇಲ್ಲ. ನಾವು ಅಪ್ಪ ಅವರ ತಮ್ಮ ಆಗಬೇಕು. ಸೊ ಅವ್ರಿಗೆ ಇವಾಗ ಫೋನ್ ಮಾಡಿ ಅನ್ಎಕ್ಸ್ಪೆಕ್ಟೆಡ್ ಹೋಗ್ಬಿಟ್ಟು ಬಂದ್ವಿ. ಊಟ ಅಲ್ಲೇ ಮಾಡ್ಕೊಂಡು ಮೊಸಪ್ಪು ಸಾಂಬಾರು, ರೈಸ್ ಮತ್ತು ಮೊಟ್ಟೆ ಮಾಡಿದರು. ಸೊ ಇಷ್ಟೇ ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. We love you guys.